ತುಂಬಾ ಜಾಣ ಇದೆಯಪ್ಪ ನೀನು. ನನಗೆ ಗೊತ್ತಿಲ್ದಿರ ಊಟ ಮಾಡ್ಬಿಟ್ಟೆ. ಹಂಗೆ ನಾವು ಈಗ ಶಕ್ತಿವಂತೆ ಆಗೋ ಸಮಯ. ಕರೆಕ್ಟ್. ಈಗ ಮಾತ್ರೆ ನುಂಗಿ ಶಕ್ತಿವಂತಲಾಗಬೇಕು. ಆದಿ ಮತ್ತೆ ಐಶು ಜೊತೆ ಮಾತಾಡ್ಬೇಕು ಅಂತ ನಾನು ಎಷ್ಟು ಹೇಳಿದ್ರು ಕಿವಿ ಮೇಲೆ ಹಾಕೊಳ್ತಾ ಇಲ್ಲ ನೀವು. ಹೇಳು ಗ್ರೀಷ್ಮಾ. ಇಲ್ಲ ಅಜ್ಜಿ ಎಷ್ಟು ಕೇಳಿದ್ರು ಕೇಳದೆ ಆದಿ ಅಣ್ಣ ಫೋನ್ ಮಾಡು ಅಂತ ಹೇಳ್ತಿದ್ದಾರೆ. ಹೇಗೋ ಆದಿ ಅಣ್ಣ ಇಲ್ಲೇ ಕೂತಿದ್ದಾನೆ, ಅವನ ಕೈಲೇ ಕಾಲ್ ಮಾಡಿಸ್ತೀನಿ. ನೀನೇನೇ ಹೇಳಿದ್ರು ನಾನಂತೂ ಆ ಮನೆ ಕಾಲಿಡಲ್ಲ. ಅಣ್ಣ ಕೋಪ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಕಣೋ, ಆದ್ರೆ ಮನುಷ್ಯ ಒಂದ್ಸಲ ಹೋದ್ರೆ ವಾಪಸ್ ಬರಲ್ಲ. ನಮ್ಗಳ ಮನಸ್ತಾಪದ ಮಧ್ಯ ಅಜ್ಜಿನ ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣೋ. ಇದ್ರ ಮೇಲೆ ನನಗೆ ನೀನು ಹೇಳಕ್ ಬರಲ್ಲ, ನೀನು ನನಗಿಂತ ದೊಡ್ಡೋಡು. ನಾವಿನ್ನು ಹೋಗಿ ಬರ್ತೀವಿ. ಇನ್ಯಾವತ್ತೂ ಈ ಕಡೆ ಹೆಜ್ಜೆ ಇಡಕ್ಕೆ ಹೋಗ್ಬೇಡಿ. ಇಷ್ಟು ನೀನನ್ನ ನಮ್ಮ ಅಂತ ಯಾಕೆ ಇರಲಿಲ್ಲ? ನಾನು ಹೇಳೋವರೆಗೂ ನೀನ್ ನನ್ನ ಅಮ್ಮ ಅಂತ ಕರಿಬಾರ್ದು ಅಂತ. ಅಮ್ಮ ಇದ್ಯಾಕ್ ನನ್ ಬ್ಯಾಗ್ ತಗೊಂಡ್ಬಂದಿದ್ಯಾ? ತವ್ರ ಮನೆಗ್ ಬಂದ್ ಹೆಣ್ಮಕ್ಳು ಟ್ರಿಪ್ಪಿಗೆ ಬಂದ್ ಹಾಗೆ ಬರ್ಬೇಕು, ಪರ್ಮನೆಂಟ್ ಆಗಿ ಇಲ್ಲೇ ಜಾಂಡ ಊರ್ಬಾರ್ದು. ಅಂದ್ರೆ ಅಪ್ಪು ಈಗ ಗಂಡನ ಮನೆಗೆ ಹೋಗ್ಬೇಕಾ? ಇವಳು ಇವತ್ತು ಗಂಡನ ಮನೆಗೆ ಹೆಜ್ಜೆ ಹಾಕ್ಲೇಬೇಕು. ಸಂಗೀತ ನೀನು ಸುಮ್ಮನೆ ಇರ್ಬೇಕು. ನಾನು ತೊಲಗ್ಬೇಕು ತಾನೆ, ತೊಲಗ್ತೀನಿ. ಬೇಡ, ನನ್ನ ಹೆಸರು ಹೇಳ್ಕೊಂಡು ನಮ್ಮ ಅಂಗಡಿಗೆ ಬಂದಿದ್ಯಾ? ಯಾರೋ ಕಳ್ಸಿದ್ದು? ಫೋನನ್ನು ಯಾಕೆ ಮುಚ್ಚಿಟ್ಕೊಂಡು ಹೋಗ್ತಿದ್ಯಾ? ಯಾರು ಮಾಡಿದಾರೆ ಫೋನು? ರೀ ಅದು ಕೊಡಿಲಿ ಅಂತಂದೆ. ಯಾರು ಅದು? ಯಾರಿಂದ ಈ ಮನೆ ನೆಮ್ಮದಿ ಹಾಳಾಯ್ತೋ ಅವರೇನಮ್ಮ. ಮುಂದೆ ತಾನು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದು, ಹಿಂದೆ ಬೆನ್ನಿಗೆ ಚೂರಿ ಹಾಕೋದು. ಇವರೆಲ್ಲ ಮನೆ ಮಕ್ಕಳ. ಮುಂದೆ ಪ್ರೀತಿ ತೋರಿಸೋ ತರ ನಾಟಕ ಆಡಿ ಹಿಂದೆ ದ್ವೇಷ ಕಾರೋದು. ಇವ್ರಿಗೆಲ್ಲ ತವರು ಮನೆ ಬೇರೆ ಕೇಳು.